ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳ್ತೀನಿ. ಪಡ್ಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಮಸಾಲೆ ಪಡ್ಡು ಮಾಡಕತ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲೇ ಅದಾವ. ಸಬ್ಬಸ್ಗೆ, ಕ್ಯಾರೆಟು, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಹಸಿ ಅಲ್ಲ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಸ್ವಲ್ಪ ಹಸಿ ಖಾರ, ಆಮೇಲೆ ಒಂದಿಷ್ಟು ಉಳ್ಳಾಗಡ್ಡಿ ಪೀಸ ಹಾಕಬೇಕು. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು. ನಾನು ಒಂದು ಉಳ್ಳಾಗಡ್ಡಿ ಅಷ್ಟೇ ಹೆಚ್ಕೊಂಡಿದ್ದೆ. ಅದಕ್ಕೆ ಹಸಿ ಖಾರಕ್ಕೂ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ, ಹಾಗಾಗಿ ಜಾಸ್ತಿ ಹಾಕಿಲ್ಲ, ಯಾಕಂದ್ರೆ ಬಾಯಿಗೆ ಸ್ವಲ್ಪ ಜಾಸ್ತಿ ಫ್ಲೇವರ್ ಬರ್ತೈತೆ ಅಂಥೇಳಿ. ಸೊ ಇದನ್ನೆಲ್ಲ ನಾವೇನು ಮಾಡಬೇಕು, ಫಸ್ಟಿಗೆ ಸ್ವಲ್ಪ ಎಣ್ಣೆ ಒಳಗೆ ತಳಿಸ್ಕೋಬೇಕು ಆಗ್ತೈತಿ. ಸೊ ಹಾಗಾಗಿ ಇಲ್ಲೊಂದು ಬಾಣಲಿ ಇಟ್ಟೀನಿ. ಸ್ವಲ್ಪ ಎಣ್ಣೆ ಹಾಕೋರಿ ಫಸ್ಟಿಗೆ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಉಳ್ಳಾಗಡ್ಡಿನ ಸ್ವಲ್ಪ ಟೈಮ್ ತೊಗೋತೈತಿ ಬೇಯಕ್ಕೆ, ಅದಕ್ಕಾಗಿ ಅದನ್ನ ಫಸ್ಟ್ ಹಾಕಿದ್ದೀನಿ ನಾನು. ಆಮೇಲೆ ಹೆಚ್ಚುವಾಗ ಸ್ವಲ್ಪ ದೊಡ್ಡ ಪೀಸ್ ಆಗಿಬಿಟ್ಟು ಫ್ರೆಂಡ್ಸ್, ಅದಕ್ಕೆ ಸಣ್ಣಗೆ ಪೀಸ್ ಹಾಕಿದ್ರೆ ಬೇಗ ಬೇಯ್ತೈತಿ. ಅದಾದಮೇಲೆ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ ಅದು ಸ್ವಲ್ಪ ಬೆಂದಾದಮೇಲೆ ಕ್ಯಾರೆಟ್ ಹಾಕ್ಕೊಂಡೆ. ಭಾಳ ಹೆಚ್ಚಿಗೆ ಕಾಯಿಪಲ್ಯ ಹಾಕಿದ್ರೂ ಸ್ವಲ್ಪ ಕರೆಕ್ಟ್ ಅನಿಸಲ್ಲ. ಮೀಡಿಯಮ್ಮಾಗಿ ಹಾಕಬೇಕು. ಹಿಟ್ಟು ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಹಾಕಬೇಡ್ರಿ, ಜಾಸ್ತಿ ಹಾಕಿದರೆ ಕರೆಕ್ಟಾಗಿ ಬೇಯಲ್ಲ. ಅದಾದಮೇಲೆ ಪೂರ್ತಿ ಇದಾದಮೇಲೆ ಎಣ್ಣೆ ಒಳಗೆ ಬೆಂದಾದಮೇಲೆ ಹಸಿ ವಾಸನೆ ಹೋದಾದಮೇಲೆ ನಾವು ಆರಕ್ಕೆ ಇಡಬೇಕು. ಸ್ವಲ್ಪ ಆರಿದಾದಮೇಲೆ ನಾವು ಹಿಟ್ಟಿಗೆ ಆ್ಯಡ್ ಮಾಡ್ಕೋಬೇಕು. ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಹಿಟ್ಟಿಗೆ ಉಪ್ಪು ಹಾಕಿದ್ದೆ ನಾನು ಬೆಳಗ್ಗೆ. ಸೊ ಅದಕ್ಕೆ ಅದಾದಮೇಲೆ ಶುಂಠಿ ಮತ್ತು ಹಸಿ ಖಾರ ಇಟ್ಟಿದ್ದೆಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ. ಸಣ್ಣಗೆ ಕೊತ್ತಂಬರಿ ಹೆಚ್ಚಿ ಹಾಕ್ಕೊಂಡೆ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ರಿ. ಇದಕ್ಕೆ ಚಟ್ನಿ ಅಂತ ನೀವು ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದು ಮಾಡ್ಕೋಬೋದು. ನಾನು ನಿನ್ನೆ ದೋಸೆಗೂ ಕೊಬ್ಬರಿ ಚಟ್ನಿ ಮಾಡಿದ್ದೆ, ಅದಕ್ಕೆ ಇವತ್ತು ಶೇಂಗಾ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿನಿ. ಅದಕ್ಕೇನು ಖಾರದ ಪೇಸ್ಟ್ ಬೇಕಾಗಿತ್ತಲ್ಲ, ಅದಕ್ಕೆ ಅದು ರುಬ್ಬಿ ಜಾರ್ ಹಂಗೈತೆ. ಅದ ಜಾರಿಗೆ ನಾನು ಸ್ವಲ್ಪ ಶೇಂಗಾ ಹುರಿದು ಹಾಕೋಬೇಕು. ಶೇಂಗಾ, ಕರಿಬೇವು, ಕೊತ್ತಂಬರಿ, ಉಪ್ಪು, ಹಸಿ ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಈ ಥರ ಉಪ್ಪು, ಖಾರ, ನಿಮ್ಗೆ ಚಟ್ನಿಗೆ ನಾರ್ಮಲ್ ಚಟ್ನಿಗೆ ಏನು ಹಾಕ್ತೀವಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಹಾಕ್ಕೊಂಡು ಅದೊಂದು ಸ್ವಲ್ಪ ಚಟ್ನಿ ಮಾಡಿದೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಕತ್ತೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಒಂದಿಷ್ಟು ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ ಹಾಕಿ ಇದು ಮಾಡಕತ್ತೀನಿ. ಇದು ಆರಿದಾದ್ಮೇಲೆ ನಾವು ಚಟ್ನಿ ಏನು ರುಬ್ಬಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಂತ ಹೇಳಿ. ನೀವು ಬೇರೆ ಥರ ಚಟ್ನಿ ಮಾಡ್ಕೊಂಡ್ರೂ ನಡೀತೈತಿ, ಯಾವ ಥರ ಚಟ್ನಿ ಆದರೂ. ಇದನ್ನು ಹಂಗೆ ತಿಂದ್ರೂ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ಅಷ್ಟು ಟೇಸ್ಟಾಗಿ ಆಗಿರ್ತೈತಿ. ಬಟ್ ಎರಡೂ ಸೈಡು ನೀಟಾಗಿ ಬೇಯಬೇಕು, ಯಾಕಂದ್ರೆ ಹಸಿ ತರಕಾರಿ ಹಾಕಿರೋದ್ರಿಂದ ಜಾಸ್ತಿ ಬೆಂದಿರೋದಿಲ್ಲ ಅವು, ಅದಕ್ಕಾಗಿ ಜಾಸ್ತಿ ಟೈಮ್ ಬೇಕಾಗ್ತೈತಿ ಬೇಯಕ್ಕೆ. ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು, ಅಂದ್ರೆ ಒಂಥರ ಟೇಸ್ಟ್ ಚಲೋ ಬರ್ತೈತಿ. ಇಲ್ಲಾಂದ್ರೆ ಹಸಿ ಹಿಟ್ಟು ಹಂಗೆ ಉಳಿತೈತಿ. ಸೊ ಅದಕ್ಕೆ ಆದಷ್ಟು ಸಣ್ಣ ಹಾಕೋರಿ, ಬೇಗ ಬೇಯಬೇಕು ಅಂದ್ರೆ. ಟೈಮ್ ಇತ್ತು ಅಂದ್ರೆ ದೊಡ್ಡ ಹಾಕೊಂಡ್ರೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗ್ತೈತಿ ಪಡ್ಡನ್ನ. ನಾರ್ಮಲ್ ಪಡ್ಡು ಬೇಗ ಬಂದುಬಿಡ್ತೈತಿ, ಬಟ್ ಇದಕ್ಕೆ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ, ಸೊ ಟೈಮ್ ಹಿಡಿತೈತಿ. ಫೈನಲಿ ಈ ಥರ ಆಯಿತು. ಸೊ ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೊ ಮಚ್.